ಸುಮತಿ ನಿನ್ನ ಮಗಳ ಥರ ಅಂದಲ್ಲ, ಅದಕ್ಕೆ ಅವಳಿಲ್ಲಿರೋದು ಬೇಡ. ರೀ, ಚಿಕ್ಕಂದಿನ್ ನೋಡ್ರೋ ಹುಡ್ಗಿನ ಯಾವ ಬಾಯಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳಿ. ನೋಡು ನೋಡು, ಕೋಪ ಬರಸ್ಬೇಡ. ಅವಳನ್ನ ಸೇರ್ಸೋದಕ್ ಮುಂಚೆ ನನ್ನ ಕೇಳ್ದೇನೆ. ನೀವೆಲ್ರಿ ಇದ್ರಿ ಕೇಳಕ್ಕೆ? ನಾನು ಬರೋ ತನಕ ಕಾದು ಕೇಳಬೇಕಿತ್ತು. ರಾತ್ರಿ ಇಷ್ಟೊತ್ತಾಯ್ತು, ಅವಳಿನ್ನೂ ಬಂದಿಲ್ಲ. ಎಲ್ಲ ನಿನ್ನ ಮಗಳ ಥರನೇ. ಸಂಗೀತ ಸಂಗೀತ ಅನ್ಕೊಂಡು ನಿನ್ನ ಮಗಳು ಆ ರಾಜನಿಂದ ಓಡೋದ್ಲಲ್ಲ, ಇವಳು ಯಾವನಿಂದ ಓಡೋದ್ಲು? ರೀ, ಬಾಯಿ ಬಂದಾಗ ಮಾತಾಡ್ಬೇಡಿ. ಸುಮಾ, ನೀ ಇಲ್ಲೇ ಕೂತಿದ್ಯಮ್ಮ? ರಾತ್ರಿ ಎಲ್ಲ ನೀ ಎಲ್ಲಿ ಹೋಗಿದ್ಯೋ ಅಂತ ಯೋಚನೆ ಮಾಡಿ ಮಾಡಿ ಕಣ್ಣು ರೆಪ್ಪೆ ಹತ್ತಿಲ್ಲ. ಸುಮಾ, ಯಾಕಮ್ಮ ಮಾತಾಡ್ತಿಲ್ಲ? ಸುಮಾ, ಎಲ್ಲ ಹೋಗ್ತಿದೀಯಾ? ಯಾಕೇನು ಮಾತಾಡ್ತಿಲ್ಲ? ರೇ 60. ಎಸ್ ಸರ್. ಈ ಫೋಟೋ ತಗೊಂಡ ಫೈಲ್ ಹಾಕ್ರೆ. ಏನಾದ್ರೂ ಸುದ್ದಿ ಸಿಕ್ತಾ ಸರ್? PC ಸರ್ಕಾರ ಟೌನ್ ಹಾಲಲ್ಲಿ PC ಸರ್ಕಾರ ಅವನ್ ಟೊಪ್ಪಿಂದ ಪಾರ್ವಾಳ ತೆಗಿತಾನಂತೆ. ಇದನ್ ಕೊಟ್ಟು ಅವನ್ ಟೊಪ್ಪಿನ ತರ್ತೀನಿ. ಅದರಿಂದ ನಿಮ್ಮ ಅಮ್ಮನ್ ತೆಗಿಯಕ್ಕೆ. ನಾನು ನೋಡ್ತಾನೆ ಇದ್ದೀನಿ. ಸರಿಯಾಗಿ ಮಾತಾಡಕ್ ಬರಲ್ವಾ? ನಿಮ್ ಕೈಯಲ್ಲಿರೋದು ಬೆತ್ತ ಅಲ್ಲ, ಕಾನೂನು. ಆಯ್ತು ಮೇಡಮ್, ನೀವ್ ಹೇಳ್ದಾಗೇ ಮಾಡ್ತೀನಿ. ಈಗೇನ್ ಮಾಡ್ಲಿ? ಯಾಕೆ ಹಂಗಸ್ತೀರಿ? ನಿಮ್ ಧೋರಣೆ ನೋಡಿದ್ರೆ ನೀವು ಪ್ರಾಮಾಣಿಕವಾಗಿ ನಮ್ ತಾಯಿನ ಹುಡ್ಕೋ ಪ್ರಯತ್ನನೇ ಮಾಡಿಲ್ಲ ಅನ್ಸುತ್ತೆ. ಮಾಡಿಲ್ಲ? ಹೌದು. ಏನೀಗ 24 ಗಂಟೆ ನಿಮ್ಮ ಅಮ್ಮನ ಹುಡ್ಕೋದು ಒಂದೇನ ಕೆಲಸ ನಂಗೆ? ನಮ್ ನೋವು ನೀವು ಅರ್ಥ ಮಾಡ್ಕೊಳ್ಳಿ ಸರ್. ನಾವೇನ್ ದಿನ ಪೊಲೀಸ್ ಸ್ಟೇಷನ್ ಬರ್ತೀವಾ? ದುಃಖದಲ್ಲಿ, ನಾಚಿಕೆಲಿ, ನಮ್ಮದೇ ಆದ ಅಳುಕಿನಲ್ಲಿ ನಾವು ಸ್ಟೇಷನ್ ಒಳಗ್ ಬರೋಕ್ಕೂ ಹಿಂದೆ ಮುಂದೆ ನೋಡೋರು. ನಾವಿಲ್ಲಿಗ್ ಬಂದಿದೀವಿ ಅಂದ್ರೆ ಟಿಕೆಟ್ ಬಂದಿದೀವಿ ಅಂತ ಅರ್ಥ. ಆದ್ರೆ ನೀವು ಹೀಗೆ ಹಗುರವಾಗಿ ಮಾತಾಡ್ತಿದ್ದೀರಲ್ಲ, ಇದು ಸರಿನಾ? ಹೇಳಿ ಸರ್, ಇದು ಸರಿನಾ? ನಾನ್ ಸುಮ್ನಿರಲ್ಲ. ಹಲೋ, ಭೂಪತಿ ಅವರು ಇದ್ದಾರಾ? ನೋಡಿ, ಸುಮ್ಮನೆ ಫೋರ್ಸ್ ಮಾಡಬೇಡಿ ನಮ್ಮನ್ನ.
ನೋಡಿ ಎಲ್ರನ್ನೂ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಪ್ಲೀಸ್ ಎದ್ದೇಳಮ್ಮ ಅಲ್ಲಿಂದ ಅಂದ್ರೆ. ನಿಲ್ಸಿದ್ದೀನ ಬೇಗ. ಇದು ಮೌನ ಹೋರಾಟ. ಇವ್ರು ಯಾವ ಕಾನೂನು ಮುರಿದಿದ್ದಾರೆ? ಲಾ ಅಂಡ್ ಆರ್ಡರ್ ನ ಬ್ರೇಕ್ ಮಾಡಿದಾರಾ? ಪಬ್ಲಿಕ್ ಪ್ರಾಪರ್ಟಿನ ಧ್ವಂಸ ಮಾಡಿದಾರಾ? ಕೋರ್ಟ್ ಮೀ ಅಂಡರ್ ವಿಚ್ ಸೆಕ್ಷನ್ ಯು ಆರ್ ಅರೆಸ್ಟಿಂಗ್ ದೆಮ್? ಹೋಗ್ಬೇಡಿ ಮೇಡಮ್, ಇವ್ರನ್ನೆಲ್ಲ ನಾನು ಅರೆಸ್ಟ್ ಮಾಡ್ತಾ ಇಲ್ಲ. ಕಾನೂನು ಮುರಿಯೋ ಸಮಯ ಬಂದ್ರೆ. ಡೋಂಟ್ ಪ್ರಿಸ್ಯೂಮ್ ಥಿಂಗ್ಸ್. ಊಹೆ ಯಾಕ್ರಿ ಮಾಡ್ತೀರಾ? ಪೊಲೀಸರಿಗೆ ಮುನ್ನೆಚ್ಚರಿಕೆ ಇದ್ರೆ ಸಾಕು. ಪ್ರತಿಭಟನೆ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು. ಪೊಲೀಸ್ನವ್ರು ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಾ? ಬಟ್ಟೆ ಕಟ್ಕೊಂಡಿರೋದು ಬಾಯಿಗೆ, ಕೈಗಲ್ಲ. ಡೋಂಟ್ ಪ್ರೊವೋಕ್ ದೆಮ್. ಇದನ್ನೇ ನಮ್ ವೀಕ್ನೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಕೊಡಿ ಬಂದ್ರ ಇಲ್ಲ. ಎಲ್ರು ಊಟ ಮಾಡಿ ಮಾ. ನಮಗ್ ಗಿಮಕ್ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ಎಲ್ರಿಗೂ ಕೊಡಿ. ಮೇಡಮ್, ನೀವ್ ನನ್ ಧ್ವನಿ ಆಗ್ತೀರಾ? ಯಾಕೋ ಗರಂ ಆಗಿದ್ದಾರೆ. ಯಾಕೆ ಎಕ್ಸೈಟ್ ಆಗಿದ್ಯಾ? ನಾ ಏನೋ ಸರಿ ಬರ್ತೀನಿ ಬಿಡು. ಅಯ್ಯೋ, ಇದೆಲ್ಲ ಇದ್ದಿದೆ, ಕೂತ್ಕೊಳ್ಳೆ. ಇವ್ರ್ಯಾರು ಗೊತ್ತಾಗ್ಲಿಲ್ವಲ್ಲ? ಇವಳು ಸುಮತಿ ಅಂತ. ಸುಮತಿ ನಾನು ಹೇಳ್ತಿದ್ನಲ್ಲ, ನನ್ ಬೆಸ್ಟ್ ಫ್ರೆಂಡ್ ಫೈರ್ ಬ್ರ್ಯಾಂಡ್ ಸಂಧ್ಯಾ ಅಂತ. ಹಲೋ ಹಲೋ, ಕೂತ್ಕೊಳ್ಳಿ. ಸಂಧ್ಯಾ, ಇವ್ರ ತಾಯಿ ಮಿಸ್ಸಿಂಗ್ ಕಣೆ. ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಿತ್ತು. ಹೌದಾ? ಯಾವಾಗಿಂದ? ಅದೇ ಗೊತ್ತಿಲ್ಲ. ಅಂದ್ರೆ ನಾನ್ ಕೇಳ್ತಾ ಇರೋದು, ನೀವ್ ಕೊನೆಯಲ್ಲಿ ಅವ್ರನ್ನ ನೋಡಿದ್ದು ನೆನ್ನೆನ ಮೊನ್ನೆನ? ನಾನ್ ಟ್ರೈನಿಂಗ್ ಹೋಗಿದ್ದೆ. ವಾಪಸ್ ಬಂದಾಗ ಅಮ್ಮ ಇಲ್ಲ. ಗೊತ್ತಿರೋ ಜಾಗದಲ್ಲೆಲ್ಲ ವಿಚಾರಿಸಿದ್ದಾಯ್ತು. ಯಾವಾಗ ಮನೆ ಬಿಟ್ರೋ ಯಾರಿಗೂ ಗೊತ್ತಿಲ್ಲ. ಹಾಗಿದ್ರೆ ಫೋಟೋ ಹಾಕಿ ಏನು ಪ್ರಯೋಜನ ಇಲ್ಲ. ಏನೋ ರೀಸೆಂಟ್ ಕೇಸ್ ಆಗಿದ್ರೆ ಯಾರಾದ್ರೂ ಆಟೋ ಡ್ರೈವರೋ ಪರಿಚಯದವರೋ ಬಂದು ಇನ್ಫಾರ್ಮೇಶನ್ ಕೊಡ್ತಿದ್ರು. ತಿಂಗ್ಳುಗಟ್ಲೆ ಅಂದ್ರೆ ಯಾರ್ ಜ್ಞಾಪಕ ಇಟ್ಕೊಂಡಿರ್ತಾರೆ ಹೇಳಿ? ಹಾಗಾದ್ರೆ ಪೇಪರ್ನಲ್ಲಿ ಹಾಕ್ಸೋದ್ ಬೇಡ್ವಾ? ಖಂಡಿತ ಬೇಡ. ಇಂಥ ಟೈಮಲ್ಲಿ ನಿಮ್ ತಾಯಿನ ಹುಡ್ಕಕ್ಕೆ ಒಂದ್ ಲಿಂಕ್ ಬೇಕು. ಅವ್ರನ್ನ ಕೊನೆಯಲ್ಲಿ ನೋಡ್ದವ್ರು ಯಾರು, ಅದು ಇಂಪಾರ್ಟೆಂಟ್. ಪಾಠಕ್ ಬರ್ತಿದ್ ಮಕ್ಳೇ, ಅಂದ್ರೆ ನಮ್ ತಾಯಿ ಮ್ಯೂಸಿಕ್ ಟೀಚರ್. ನನಗ್ ಗೊತ್ತಿರೋ ಹಾಗೆ ಆ ಮಕ್ಳೇ ನಮ್ಮಮ್ಮನ ಕಡೆಯಲ್ಲಿ ನೋಡಿದ್ದು. ಆದ್ರೆ ಅವ್ರನ್ನೆಲ್ಲ ಕೇಳಿದ್ದಾಯ್ತು. ನೋನು, ನೀನ್ ಕೇಳಕ್ಕೂ ಸಾರಿ ಪರವಾಗಿಲ್ಲ. ನೀನ್ ಕೇಳಕ್ಕೂ ನಾನ್ ಕೇಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪೊಲಿಟಿಷಿಯನ್ಸ್ ಹತ್ರನೇ ಬಾಯ್ ಬಿಡಿಸ್ತೀನಿ. ನೀವಿಬ್ರು ಒಂದ್ ಕೆಲ್ಸ ಮಾಡಿ, ಆ ಮಕ್ಳನ್ನೆಲ್ಲ ಒಬ್ರನ್ನ ಬಿಡದೆ ಒಂದ್ ಕಡೆ ಸೇರಿಸಿ ಒಂದ್ ಜಾಗ ಅಂತ ಗೊತ್ತು ಮಾಡಿ. ಯಾವತ್ತೂ ಏನು ಅಂತ ಹೇಳ್ಬಿಟ್ರೆ ಆ ಟೈಮಿಗೆ ನಾನು ಬಂದ್ಬಿಡ್ತೀನಿ. ಓಕೆ? ಅದೇನ್ ಮಾಡ್ತೀಯ ಮಾಡಮ್ಮ? ಇವಳು ಕತೆ ಕೇಳಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಡೋಂಟ್ ವರಿ, ಕಾಫಿ ತರಿಸ್ತೀನಿ. ಅಯ್ಯೋ ಬೇಡಮ್ಮ, ನಿಂದು ಸ್ಟ್ರಾಂಗ್ ಡೋಸು. ನಮಸ್ಕಾರ ಮೇಡಮ್. ನಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತಪ್ಪಿತ್ತಂತೆ, ನೀವು ಕರೆಕ್ಟ್ ಮಾಡಿದ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಸೆಕ್ಷನ್ ಅವ್ರು ಹೇಳಿದ್ರು. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಓಹೋ, ಏನಿದು? ಡೆಮಾಕ್ರಸಿಯ 3ನೇ ಕಾಲು 4ನೇ ಕಾಲಾದ ಪ್ರೆಸ್ ಹತ್ರ ಬಂದಿದೆ. ಯಾರನ್ನು ಒದೆಯಕ್ಕೆ? ಅದೇ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ಇದ್ಯಾವ್ದಿದ್ ಕೋಗಿಲೆ? 3ನೇ ಕಾಲು 4ನೇ ಕಾಲು? ಈ ಕೋಗಿಲೆ ಯಾವ ಕಾಲು ಅಲ್ಲ, ನನ್ ಕ್ಲೈಂಟ್. ಕ್ಲೈಂಟ್? ನೀವ್ ಇವ್ರ ಕ್ಲೈಂಟ್ ಆದ್ರೆ ಆ ದೇವ್ರ ಪಾದವೇ ಗತಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೈನ್. ಇಟ್ಸ್ ಓಕೆ. ಏನೇ ನೀನು ನಿನ್ ಗಂಡನ್ಗೆ ಪಬ್ಲಿಕ್ ಅಲ್ಲೇ ಅವಮಾನ ಮಾಡ್ತೀಯಾ? ಪಬ್ಲಿಕ್ ಅಲ್ಲೇ ಅವ್ರು ಕೇಳಿದ್ರು, ಅದಕ್ಕೆ ಹಾಗೆ ಹೇಳ್ದೆ. ಇದನ್ನೆಲ್ಲ ನಿನ್ ತಲೆಗೆ ಹಾಕೋಬೇಡ. ನೋಡು, ಈಗ ಅವಳ ಪ್ರಾಬ್ಲಮ್ ನ ತಲೆಗೆ ಹಾಕೋ. ನಿಜವಾಗ್ಲೂ ಕಣೆ, ಇವಳ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿನಗಯ್ಯೋ ಅನ್ಸತ್ತಾ? ಹಾಗಾದ್ರೆ ನಮ್ ಕೆಲ್ಸ ಆರಾಮಾಗುತ್ತೆ. ಥ್ಯಾಂಕ್ ಯು. ಆಮೇಲೆ ಆಮೇಲೆ ನೋಡ್ಲೇ ಇಲ್ಲ. ನಾನು ಅಲ್ಲಿ ದಿನ ಹೋಗ್ತಾ ಇದ್ದೆ, ಆದ್ರೆ ಬೇರೆಯವ್ರು ಬಂದ್ಮೇಲೆ ನಾನು ಅಲ್ಲಿ ಹೋಗ್ತಾನೇ ಇಲ್ಲ. ಈಗ ನೀವೆಲ್ಲ ಯಾರ ಹತ್ರ ಪಾಠ ಕಲಿಸ್ತೀರಾ? ಯಾರು ಇಲ್ಲ, ಮತ್ತೆ ತುಂಬಾ ದೂರ ಹೋಗ್ಬೇಕು. ಅದಕ್ಕೆ ಏನ್ ಮುಗೀತು ಎನ್ಕ್ವೈರಿ? ಗಲಾಟೆ ಮಾಡ್ಕೋಬೇಡಿ. ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ. ಓಕೆ? ಎಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಕೊಡಪ್ಪ. ಕೊಡ್ತಾರೋ? ಆಯ್ತು. ಯಾಕಮ್ಮ, ಏನಾಯ್ತು? ಅವನೇನು ಮಾಡಲ್ಲ, ಹೆದರ್ಕೋಬೇಡ. ಸ್ವಲ್ಪ ಆ ಕಡೆ ಹೋಗ್ತೀಯಪ್ಪ? ಮಗು ಯಾಕೋ ಹೆದರ್ಕೊಳ್ತಾ ಇದೆ. ಅಯ್ಯ, ನನ್ ಪಾಡಂಗ್ ನಾನು ಹೋಗ್ತಾ ಇದೀನಮ್ಮ. ದೂರದೊಳ್ಳೆ ಕತೆ ಆಯ್ತು. ರೂಪಾ, ಪೊಲೀಸ್ ಅಂಕಲ್ನ ನೋಡಿ ಯಾಕೆ ಹೆದರ್ಕೊಂಡೆ?
ಇತ್ತೀಚೆಗೆ ಪೊಲೀಸ್ ಕಂಡ್ಕೂಡ್ಲೆ ಹೀಗೆ ಕಿಚ್ಕೊಳಕ್ ಶುರು ಮಾಡಿದಾಳೆ. ಇತ್ತೀಚೆಗ ಯಾಕೆ ಪುಟ್ಟಿ? ಪೊಲೀಸ್ ಅಂಕಲ್ ಏನಾಯ್ತು ದೊಡ್ಡ ಮಿಸ್ಗೆ? ಸುಮತಿ ನೀ ಹೇಳು ಪುಟ್ಟ, ಆಮೇಲೆ ಏನಾಯ್ತು? ಪೊಲೀಸ್ ಅಂಕಲ್ ಒಬ್ಬರಿಗೆ ರಕ್ತ ಬರೋ ಹೊಡಿತಿದ್ರು. ಎಲ್ಲಿ? ಪೊಲೀಸ್ ಸ್ಟೇಷನ್ ನಲ್ಲಿ. ಅಲ್ಲಿಗೆ ಯಾಕೆ ಹೋಗಿದ್ದೆ ನೀನು? ಮತ್ತೆ ಎಲ್ರು ಮನೆಗ್ ಹೋದ್ಮೇಲೆ ದೊಡ್ಡ ಮಿಸ್ಸು ನನ್ನನ್ನ ಮನೆಗ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೊರಟ್ರು. ದಾರಿಲಿ ಪೊಲೀಸ್ ಸ್ಟೇಷನ್ ಹೋದ್ವಿ. ಆಮೇಲೆ ಪೊಲೀಸ್ ಅಂಕಲು ಯಾರಿಗೋ ಹೊಡಿಯೋದ್ ನೋಡಿ ನಾನು ಹೆದರ್ಕೊಂಡೆ. ನನ್ನನ್ನ ಆಚೆ ತಂದು ಬಿಟ್ರು. ಮತ್ತೆ ದೊಡ್ಡ ಮಿಸ್ಸು? ಗೊತ್ತಿಲ್ಲ. ಆ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಗೊತ್ತಾ? ಇದೆ. ಮೈ ಗಾಡ್, ಇದೇ ಪೊಲೀಸ್ ಸ್ಟೇಷನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾವ ಬ್ಯಾಚ್ ಪ್ರಮೋಟ್ ಆಗಿದ್ದು ಕರಿಯಪ್ಪ? ಅಲ್ರಿ, ಸೆಲ್ಯೂಟ್ ಹೊಡಿಯೋ ಕೈಯಲ್ಲಿ ಕವರ್ ಇಟ್ಕೊಂಡಿದಿರಲ್ರಿ. ಸಾರಿ ಸರ್, ಈ ಸಮನ್ಸ್ ಬಂದ್ಮೇಲೆ ನನಗೆ ಬುದ್ಧಿನೇ ತೋರಿಸ್ತಾ ಇಲ್ಲ. ಆ ಭೂಕಬಳಪತಿ ದೃಷ್ಟಿ ಬಿದ್ದ ಮೇಲೆ ನಾಲಿಗೆ ತುಪ್ಪ ತಿಂತಾ ಇದ್ರು, ಬುದ್ಧಿ ಮಾತ್ರ ಲದ್ದಿ ತಿಂತಾ ಇದೆ. ಫೋನ್ ಮಾಡಿದ್ರೇನ್ರಿ ಅವನಿಗೆ? ಸರ್ ಮಾಡಿದೆ ಸರ್, ಆದ್ರೆ ಅವ್ರು ಎಲ್ಲೂ ಸಿಗ್ಲಿಲ್ಲ. ಅಲ್ರಿ, ನೀವು ಮಾರ್ಕೆಟ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಆ ಸೊಪ್ಪು ತರಕಾರಿ ಅವರಿಗೆ ತಕರಾರು ಮಾಡಿ ಮಾಡಿ ಮನೆ ಕಟ್ಸಿದ್ರಂತೆ. ನಿಮ್ಮನ್ನ ತಕರಾರು ಕರಿಯಪ್ಪ ಅಂತಲೇ ಕರೀತಿದ್ರಂತೆ. ಇಲ್ಲ ಸರ್, ನನಗಾಗದೇ ಇರೋರು ಯಾರೋ ನಿಮ್ಗೆ ಈ ರೀತಿ ಕಿವಿ ತುಂಬಿದ್ದಾರೆ. ಅದೆಲ್ಲ ಸುಳ್ಳು ಸರ್. ಯಾವ್ದ್ರಿ ಸುಳ್ಳು? ಅಲ್ರಿ, ನನ್ನ ಹತ್ರಲೇ ಚಂದಮಾಮ ಓದ್ತಾ ಇದ್ದೀರಲ್ಲ ನೀವು. ನೋಡಿ, ಶರ್ಟ್ ಮೇಲೆ ಕಾಗೆ ಹಿಕ್ಕೆ ಬಿದ್ರೆ ಜೋಬಿನಲ್ಲಿರೋ ಕರ್ಚೀಫಿನಿಂದ ಒರೆಸ್ಕೋಬಾರ್ದು. ಕೆಳಗಡೆ ಬಿದ್ದಿರೋ ಖಾಲಿ ಸಿಗರೇಟ್ ಪ್ಯಾಕ್ ನಿಂದ ಒರೆಸ್ಕೋಬೇಕು. ಏನ್ರಿ? ಮೊದಲು ತಲೆ ಉಳಿಯೋದಕ್ಕೆ ಏನು ಬೇಕೋ ಅದನ್ನ ಮಾಡಿ. ಹೋಗಿ ಅವಳನ್ನ ಎದುರಿಸಿ. ಎಸ್ ಸರ್. ಏನ್ ಎಸ್? ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಇಡಿಯಟ್. ಸುಮತಿ, ಏನೇನೋ ಯೋಚಿಸ್ಬೇಡ ಆಯ್ತಾ? ನಾಳೆ ನಾವಿಬ್ರು ಬರ್ತೀವಿ, ನೀನ್ ರೆಸ್ಟ್ ತಗೋ. ಓಕೆ, ಸರಿ, ಬಾಯ್. ಬಾಯ್ ಬಾಯ್. ಅರೆ ಪೊಲೀಸ್, ಏನಿದು? ಸಮಥಿಂಗ್ ಫಿಶಿ. ಒಂದ್ ರೌಂಡ್ ಹಾಕೊಂಬರೋಣ. ಹಾಯ್, ವೆಲ್ಕಮ್ ಸುಮತಿ. ರಾಜಾ? ಹಾ, ನಾನೇ. ಅಬ್ಬಾ, ದೇವ್ರ ತರ ಬಂದೆ. ಅಮ್ಮ ಯಾಕೆ ನಿನ್ ಜೊತೆ ಬರ್ಲಿಲ್ಲ? ನಾನು ಎಷ್ಟು ಚಡ್ಪಡಿಸ್ತಾ ಇದ್ದೀನಿ. ಎಲ್ಲಿ ಅಮ್ಮ? ಅಮ್ಮನ್ನ ತುಂಬಾ ನೋಡ್ಬೇಕು ಅನ್ಸ್ಬಿಟ್ಟಿದೆ ಅಲ್ಲ, ಅದಕ್ಕೆ ಅವ್ರಿರೋ ಜಾಗಕ್ಕೆ ಕಳ್ಸೋಣ ಅಂತಾನೆ ಬಂದೆ. ಅಮ್ಮ ಇರೋ ಜಾಗ ಗೊತ್ತಾ? ಹೌದು. ಅದಾಮೇಲೆ ನೋಡು, ನಾನು ಜೆಂಟ್ಲ್ಮನ್ ಅಂತ ಹೇಳ್ಕೊಳಕ್ಕೆ ನಾನೇ ಇಷ್ಟಪಡೋದಿಲ್ಲ. ಆದ್ರೆ ಸಂಭಾವನೆ ತಗೊಂಡಿರೋದಕ್ಕೆ ಮೋಸ ಮಾಡಬಾರ್ದಲ್ಲ, ಅದಕ್ಕೆ ನೀನೇ ಸರಿ ಜಾರಿಸ್ಬಿಡು. ಶೋಭನ್ ಲವರ್, ಒಬ್ಬ ಲೋಫರ್ ಅಂತ ಇವತ್ ಗೊತ್ತಾಯ್ತು. ಒಂದ್ ನಿಮಿಷ ಅಷ್ಟೇ. ಅರೆಸ್ಟ್ ದೆಮ್. ಅಣ್ಣ, ಪಿಸಿ ಸಾಹೇಬ, ಶರ್ಟ್ ಸ್ವಲ್ಪ ಲೂಸ್ ಬಿಡಪ್ಪ, ಇಸ್ತ್ರಿ ಹಾಳಾಗಲ್ವಾ? ಪರವಾಗಿಲ್ಲ. ಬೆಳಗ್ಗೆ ಕೋರ್ಟ್ ಗರ್ಲು, ಸಾಯಂಕಾಲ ಕಾಲ್ ಗರ್ಲು. ಗುಡ್ 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 ಗುಡ್. ಯಾಕಂದ್ರೆ ಹೇಳಿದೆ ಅಯ್ಯೋ, ಸುಮತಿ ಕಣೆ, ಇನ್ಸ್ಪೆಕ್ಟರ್ ಕರಿಯಪ್ಪ. ಹೌದು, ಏನೋ ಆಟ ಹೊಡಿತಾನೆ. ಬಾ ಹೋಗೋಣ. ಗೊತ್ತಾಯ್ತಲ್ಲ? ಓಕೆ ಓಕೆ ಸರ್. ಸುಮತಿ, ಸುಮತಿ, ಇನ್ಸ್ಪೆಕ್ಟರ್, ವಾಟ್ ಇಸ್ ದಿಸ್? ಸ್ಟೇಷನ್ ಬಾಮ. ಸಂಧ್ಯಾ, ನಡಿ ನಡಿ. ಸುಮತಿ, ಸಂಧ್ಯಾ, ಸುಮತಿ. ಇವನೇ ಕೇಳ್ಕೊಂಡು ಹೋಗ್ತಿದ್ದಾನೆ. ಬೇಗ ಬಾರೆ. ನಡಿ.